ಎಲ್ಲರನ್ನು ಅಪ್ಕೊಂಡಪ್ಪ ಇವ. ಯಾವುದೇ ಜಾತಿ ಭೇದ ಭಾವ ಮಾಡಲಿಲ್ಲ. ಈ ಪ್ರಪಂಚಕ್ಕೆ ದುಡಿಯಾಕ ಕಲಿಸದ, ಎಲ್ಲರನ್ನ ಪ್ರೀತಿಯಿಂದ ಇರಾಕ ಕಲಿಸದ ಅಂತ ತಿಳ್ಕೊಂಡು 4 ಒಳ್ಳೆಯ ಮಾತುಗಳನ್ನು ಹೇಳಿ ಆ ಮಕ್ಕಳಿಗೆ ಗಿಫ್ಟ್ ಅನ್ನ ಕೊಟ್ಟಿದ್ದೆಯಾದ್ರೆ ಅದೇ ಶರಣರಂಗ ನಿಮ್ಮ ಮಕ್ಕಳು ಯಾಕಾಗಬಾರದು? ಇನ್ನ ಹೇಳೋದು ಸುಳ್ಳೈತೆವ? ಯಾರ್ಯಾರು ದೀಪ ಆರಿಸುವುದಿಲ್ಲ ಮಕ್ಕಳ ಕಡೆಯಿಂದ ಅನ್ನೋದು ಕೈ ಎತ್ರಿ. ಒಟ್ಟು ಆರಿಸೋರ ಹೆಚ್ಚಿಗಿದ್ದಂಗೆ ಕಾಣಿಸ್ತೀರಿ. ಆ ವಿದೇಶ ಸಂಸ್ಕೃತಿ ಬಂದು ನಮ್ಮ ಆಚಾರ ವಿಚಾರ ಸಂಸ್ಕಾರ ಎಲ್ಲ ಹಾಳು ಮಾಡಿಬಿಟ್ಟರು. ಮೊನ್ನೆ ಹೇಳದ್ನೆಲ್ಲ, ಶರೀರ ಮಾರ್ಕೊಂಡು ಟೊಪ್ಪಿಗೆ ಖರೀದಿ ಮಾಡ್ದಂಗೆ ನಡೆದದ ನಿಮ್ಮ ಬಾಳೆವು. ಹೌದಲ್ಲ? ತಗೊಂಡು ಏನು ಮಾಡು, ತೆಲಿನ ಮತ್ತೊಬ್ಬರಿಗೆ ಮಾರ್ಕೊಂಡಿರಿ, ಟೊಪ್ಪಿಗೆಯಲ್ಲಿ ಹಾಕೊಳ್ಳೋರದಿರಿ. ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ಧರಾಮ ನೋಡು, ಇದು ಬಸವಣ್ಣನ ಮಹಾಮನೆ. ಇದರೊಳಗೆ ಯಾವುದೇ ಜಾತಿ ಭೇದ ಭಾವ ಏನೂ ಇಲ್ಲ. ಎಲ್ಲರೂ ಕೂಡ ಆನಂದದಿಂದ ಒಳಗಡೆ ಹೋಗ್ತಾರ, ಶಿವಾನುಭವವನ್ನು ಮಾಡ್ತಾರ, ಪ್ರಸಾದವನ್ನು ಸ್ವೀಕಾರ ಮಾಡ್ತಾರ. ಪ್ರತಿಯೊಬ್ಬರು ಕೂಡ ಅಣ್ಣ ತಮ್ಮಂದಿರಂಗ ಅತ್ಯಂತ ಪ್ರೀತಿಯಿಂದ ಬದುಕ್ತಾರ. ಅಂಥ ಬಸವಣ್ಣನ ಮಹಾಮನೆ ನೋಡು ಸಿದ್ಧರಾಮ ನೋಡು. ಹಿಂಗ ಅಲ್ಲಮ್ಮ ಪ್ರಭುದೇವರು ಸಿದ್ಧರಾಮನಿಗೆ ಹೇಳ್ತಾ ಇರೋದನ್ನ ಯಾರು ನೋಡಿದ್ರು ಅಂತಂದ್ರ ಹಡಪದ ಅಪ್ಪಣ್ಣನವರು ನೋಡಿದ್ರು. ಆ ಹಡಪದ ಸಮಾಜದವರು ಒಂದಸವನು ಬರೋರು, ಅಜ್ಜಾರ ನಮ್ಮ ಅಪ್ಪಣ್ಣವ್ರು ಯಾವಾಗ ಬರ್ತಾರೆ ಪುರಾಣದೊಳಗ? ಅಪ್ಪಣ್ಣವ್ರು ಯಾವಾಗ ಬರ್ತಾರೆ? ಒಂದಿಟ್ಟು ಕೇಳ್ಬೇಕ್ರಿ. ಎಷ್ಟು ಅಭಿಮಾನ್ರಿ. ನಮ್ಮ ಶರಣರ ಚರಿತ್ರೆಯನ್ನು ನಾವು ಕೇಳ್ಬೇಕು. ಡೋಹರ ಕಕ್ಕಯ್ಯ ಸಮಾಜದವರು ಕೂಡ ಅಜ್ಜಾರ ಯಾವಾಗ ಬರ್ತಾರ್ರಿ, ಕಕ್ಕಯ್ಯನವ್ರು ಯಾವಾಗ ಬರ್ತಾರ್ರಿ? 3 ತಿಂಗಳು ಹೇಳು ಪುರಾಣ ಯವ್ವ, ಬರೇ 1 ತಿಂಗಳು ಹೇಳಾಕತ್ತೀವಿ. ಅದಕ್ಕೆ ಒಂದಿಷ್ಟು ಸಂಕ್ಷಿಪ್ತ ವಿಚಾರಗಳನ್ನು ಮಾತ್ರ ಹೇಳಾಕತ್ತೀವಿ. 3 ತಿಂಗಳು ಹೇಳೋಣ ಅಂತಂದ್ರೆ ಮತ್ತೆ 2 ತಿಂಗಳು ಮುಂದುವರ್ಸೋಣ. ಯಪ್ಪೋ ಇಷ್ಟ ಸಾಕಾಗೈತಿ ಅಂತಾರ. ಏನ್ರಿ ಇಷ್ಟ ಸಾಕಾಗೈತಿ, ಇನ್ನು 2 ತಿಂಗಳು ನಡ್ಸೋನ್ರಿ. ನೀವು ಗಟ್ಟಿದ್ರಿ, ಅವ್ರು ಗಟ್ಟಿರ್ಬೇಕಲ್ಲ. ಯಾಕೆ ಇದೆಲ್ಲ ಅವ್ರು ಹಾಕ್ಸ್ಯಾರ, ಇದೆಲ್ಲ ಅವ್ರು ತಯಾರು ಮಾಡ್ಯಾರ. ಪಾಪ ಹಗಲು ರಾತ್ರಿ ಎಷ್ಟು ಕಷ್ಟ ಪಡಾಕತ್ತಾರ ನಮ್ಮ ಹಿರಿಯರು, ನಮ್ಮ ಈ ಒಂದು ಸಮಿತಿಯವರು ಅಂತಂದ್ರೆ ಅದು ನಮಗ ಗೊತ್ತದ. ಹಗಲು ರಾತ್ರಿ ಪಟ್ಟಿಗೆ ಹೋಗುವುದು, ಮತ್ತು ಅವರು ವಾಗ್ದಾನ ಮಾಡಿರ್ತಕ್ಕಂಥವ್ರು ಕೊಡ್ತಾರೋ ಇಲ್ಲೋ, 1 ಬಿಟ್ಟು 2 ಸಲ. ನಮ್ಮ ಎಲ್ಲಿಗಾರ ಅಂಬು ಸಾಹುಕಾರ ಅಂತೂ ಪಾಪ ಹಗಲು ರಾತ್ರಿ ಯಾರು ಕೊಡೋರದಾರ ಅವ್ರ ಹತ್ರ ಹೋಗುದು, ಮತ್ತು ಕೊಡ್ರಿ ಸಮೀಪ ಬಂತು ಕೊಟ್ಟಿರವ, ಯಾರು ವಾಗ್ದಾನ ಮಾಡೀರಿ? ಎಲ್ಲ ಅವ್ರಿಗೆ ಬಿಟ್ಟಿವ್ರಿ, ನಮ್ಗೇನು ಗೊತ್ತಿಲ್ಲ. ಬರ್ತೀವ್ರಿ, ಕೇಳ್ತೀವ್ರಿ, ಪ್ರಸಾದ ತೋತೀವ್ರಿ, ಹೋಗ್ತೀವ್ರಿ. ಅಜ್ಜಾರ್ ಅವ ಬಹಳ ದಿವಸ ಉಳಿಲಿಲ್ಲರವ ಈ ಕಾರ್ಯಕ್ರಮ. ನಾಳೆ 1 ದಿವಸ, ನಾಡ್ದು ವಿಶೇಷ ಕಾರ್ಯಕ್ರಮ. ರೂಪಾಯಿ ಎಲ್ಲ 2 ರೂಪಾಯಿ ಎಲ್ಲ 1 ಕೋಟಿ ರೂಪಾಯಿ ಖರ್ಚದರಿವ. ಯಾರ್ಯಾರು ಈ ಅಜ್ಜನ ಕಾರ್ಯಕ್ಕೆ, ಬಸವ ಪುರಾಣಕ್ಕೆ ಇಂತಿಷ್ಟು ಕೊಡಬೇಕು ಅಂತ ವಾಗ್ದಾನ ಮಾಡಿರಿ, ಆದಷ್ಟು ಬೇಗ ಕೊಟ್ಟು ಕೈ ತೊಳ್ಕೊಂಡು ಬಿಡ್ರಿವ. ಗುರುವಿನ ಋಣದೊಳಗೆ ಇರಬಾರ್ದು, ಸಮಾಜದ ಋಣದೊಳಗೆ ಇರಬಾರ್ದು. ತಂದೆ ತಾಯಿ ಋಣ, ಗುರುವಿನ ಋಣ, ಸಮಾಜದ ಋಣ, ಇದು ಬಹಳ ದೊಡ್ಡದು. ಸಮಾಜದ ಋಣದಿಂದ ಮುಕ್ತರಾಗ್ಬಿಡ್ಬೇಕು. ಅದ ಪವಿತ್ರತೆ. ಯಾವಾಗ ಸಂಗನ ಬಸವಣ್ಣನ ಮಹಿಮೆಯ ನೋಡ ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭುದೇವರು ಬಸವಣ್ಣನ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಇದನ್ನ ಯಾರು ನೋಡ್ತಾ ಇದ್ದಾರೆ ಅಂತಂದ್ರ ಹಡಪದ ಅಪ್ಪಣ್ಣನವರು. ಸಾಮಾನ್ಯ ಶರಣನಲ್ಲ ಹಡ ಅಪ್ಪಣ್ಣ. ಸಮಾಜದೊಳಗೆ ಒಂದಿಷ್ಟು ಮೂಢನಂಬಿಕೆ ಅದ. ಬೆಳಿಗ್ಗೆ ಎದ್ದು ಕೂಡಲೇ ಹಡಪದರ ಮುಖವನ್ನ ನೋಡಿದ್ರ ಆಗತಕ್ಕಂಥ ಕಾರ್ಯ ಆಗುದಿಲ್ಲ ಎಂಬತಕ್ಕಂಥ ಒಂದು ಕೆಟ್ಟ ನಂಬಿಕೆ ಅದ. ಇಂಥ ಮೂಢನಂಬಿಕೆಯನ್ನ ಹೊಡೆದು ಓಡಿಸಬೇಕು ಅಂತ ತಿಳ್ಕೊಂಡು ಬಸವಣ್ಣನವರು ಹಡಪದ ಅಪ್ಪಣ್ಣನವರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡ್ರು. ಬೆಳಿಗ್ಗೆ ಎದ್ದು ಕೂಡಲೇ ಅವ್ರ ಮುಖವನ್ನೇ ನೋಡ್ತಿದ್ರು ಬಸವಣ್ಣನವರು. ಈ ಪ್ರಪಂಚದೊಳಗೆ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ. ಸತ್ಯ ಶುದ್ಧ ಕಾಯಕವನ್ನ ಮಾಡತಕ್ಕಂಥ ವ್ಯಕ್ತಿ ಯಾವ ಜಾತಿಯವನಾದ್ರೇನು, ಯಾವ ಧರ್ಮದವರಾದ್ರೇನು, ಅವ ಸಾಕ್ಷಾತ್ ಪರಮಾತ್ಮ ಅಂತನ ಬಸವಣ್ಣ. ಇಂಥ ಮೂಢ ನಂಬಿಕೆಗಳನ್ನ ಒದ್ದು ಓಡಿಸಿದ್ರು ನೋಡ್ರಿ ಬಸವಣ್ಣವ್ರು. ಹಂಗ ಅಲ್ಲ, ಒದ್ದು ಓಡಿಸಿದ್ರು. ಹಡಪದ ಅಪ್ಪಣ್ಣ ಅಂತಂದ್ರೆ ಅದ್ಭುತನಾಗಿರ್ತಕ್ಕಂಥ ಶರಣ. ಇವತ್ತ ಬಸವಣ್ಣ ಭಕ್ತಿ ಭಾಂಡಾರಿ, ಅಣ್ಣ, ಅಪ್ಪ, ಜಗಜ್ಯೋತಿ, ಜಗದ್ಗುರು ಒಂದೇ ಎರಡೇ. ಇಷ್ಟೊಂದು ದೊಡ್ಡ ಎತ್ತರ ಮಟ್ಟಕ್ಕೆ ಬಸವಣ್ಣ ಹೋಗ್ಬೇಕಾಗಿತ್ತು ಅಂತಂದ್ರ 2 ಶರಣರು ಕಾರಣರದಾರ. ಒಬ್ಬ ಮಡಿವಾಳ ಮಾಚಯ್ಯ, ಒಬ್ಬ ಹಡಪದ ಅಪ್ಪಣ್ಣ. ಹೆಜ್ಜೆಗೆ ಬಸವಣ್ಣ ಹಿಂಗ ನಡಿಬೇಕು. ಇದು ತಪ್ಪು, ಇದು ಸರಿ, ಇದು ತಪ್ಪು, ಇದು ಸರಿ.
ತಿದ್ದಿ ತೀಡಿ ಬಸವಣ್ಣ ಅನ್ನೋ ಮೂರ್ತಿಯನ್ನ ಮಾಡಿದ್ರು ಮಾಚಿದೇವ ಮತ್ತು ಅಪ್ಪಣ್ಣನವರು. ಅಂಥ ಮಹಾನ್ ಶರಣ ಹಡಪದ ಅಪ್ಪಣ್ಣ. ಆತನ ಧರ್ಮಪತ್ನಿ ಲಿಂಗಮ್ಮ ಅಂತೂ ಅತ್ಯಂತ ಶಿವಯೋಗ ಸಾಧಕಿಯಕಿ. ಲಿಂಗಮ್ಮಳ ವಚನ ಸಾಹಿತ್ಯವನ್ನ ಅಧ್ಯಯನವನ್ನ ಮಾಡ್ತಾ ಇದ್ರೆ ಲಿಂಗ ಪೂಜೆಗೆ ಕುಳಿತುಕೊಂಡ್ರೆ ಸಾಕು ಆ ಪುಣ್ಯಾತ್ಮ. ಲಿಂಗದ ದರ್ಶನ ಆಗಬೇಕು, ಲಿಂಗವೇ ತಾನ ಆಗಬೇಕು, ಕುಂಡಲಿನಿ ಶಕ್ತಿಯನ್ನ ಜಾಗೃತವನ್ನ ಮಾಡಿಕೊಂಡು ಯಾವ ರೀತಿಯಾಗಿ ಲಿಂಗಾಂಗ ಸಾಮರಸ್ಯವನ್ನ ನಾವು ಅನುಭವಿಸಬೇಕು ಅನ್ನೋ ಆಸೆ ಯಾರಿಗಾದ್ರೂ ಕೂಡ ಇದ್ದಿದ್ದೆಯಾದ್ರೆ ಒಮ್ಮೆ ಹಡಪದ ಅಪ್ಪಣ್ಣನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಲಿಂಗಮ್ಮಳ ವಚನವನ್ನ ನಾವು ಅಧ್ಯಯನ ಮಾಡಬೇಕು. ಅಂಥ ಶ್ರೇಷ್ಠ, ಅಂಥ ಶ್ರೇಷ್ಠ. ಕಲ್ಯಾಣದೊಳಗೆ ಒಬ್ಬರಲ್ಲ ಇಬ್ಬರಲ್ಲ 770 ಅಮರಗಣಗಳು. 770 ಇವರು ಅಂತಿಂತವರಲ್ಲ, ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು. ಅದರೊಳಗೆ 60 ಜನ ಹೆಣ್ಣು ಮಕ್ಕಳು ತಾಯಿ. 770 ಅಮರಗಣಗಳಲ್ಲಿ 60 ಜನ ಹೆಣ್ಣು ಮಕ್ಕಳು ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿರ್ತಕ್ಕಂಥ ಮಹಾನುಭಾವಿಗಳು. ಅದರೊಳಗೆ ಮತ್ತೆ 30 ಜನ ವಚನಕಾರ್ತಿಯರು, ವಚನವನ್ನ ಬರೆದಿರ್ತಕ್ಕಂಥ ತಾಯಿಯರು. ಇಂಥ ಒಂದು ಕೊಡುಗೆ ಕಲ್ಯಾಣ ನಮಗೆ ಕೊಡ್ತು. ಕಲ್ಯಾಣ ನಮಗೆ ಅದ್ಭುತವಾಗಿ ಕೊಡ್ತು. ಯಾವಾಗ ಅಲ್ಲಮ ಪ್ರಭುದೇವರು, ಸಿದ್ಧರಾಮರು ಬಸವಣ್ಣನ ಮಹಾಮನೆಯನ್ನು ನೋಡ್ತಾ ಗುಣಗಾನವನ್ನ ಮಾಡ್ತಾ ಸಂತೋಷವನ್ನ ಪಡ್ತಾ ನಿಂತಿದ್ದಾರೆ, ಅದನ್ನು ಹಡಪದ ಅಪ್ಪಣ್ಣನವರು ನೋಡಿದ್ರು. ನೋಡಿದವರ ಅತ್ಯಂತ ಖುಷಿಯಿಂದ ಆನಂದದಿಂದ ಆನಂದ ಭಾಷ್ಪಗಳನ್ನು ಉದುರಿಸ್ತಾ, ಎಂಥ ಪುಣ್ಯ, ಕಲ್ಯಾಣದ ಎಂಥ ಪುಣ್ಯ, ಮಹಾಮನೆ ಎಂಥ ಪುಣ್ಯ, ಬಸವಣ್ಣನ ಎಂಥ ಪುಣ್ಯ, ಶರಣರ ಎಂಥ ಭಾಗ್ಯ ಅಂತ ತಿಳ್ಕೊಂಡು ಓಡ್ಕೊಂತ ನೇರವಾಗಿ ಬಸವಣ್ಣನ ಅಂತಃಪುರಕ್ಕೆ ಬರ್ತಾರ ಹಡಪದ ಅಪ್ಪಣ್ಣನವರು. ಅದೇ ಬೆಳಗಿನ ಜಾವ ಆನಂದದಿಂದ ಲಿಂಗ ಪೂಜೆಯೊಳಗ ಮಗ್ನ ಆಗಿಬಿಟ್ಟಿದಾರ ಯಾರು? ಬಸವಣ್ಣನವರು. ಆನಂದದಿಂದ ಶಿವಪೂಜೆ, ಆನಂದ ಶಿವಪೂಜೆ. ಈ ರೀತಿಯಾಗಿ ಅಂಗೈಯೊಳಗ ಲಿಂಗವನ್ನು ಹಿಡಿದು ಆ ಲಿಂಗದೊಳಗ ಏಕದೃಷ್ಟಿಯನ್ನ ಬೀರಿ ಆ ದೃಷ್ಟಿಯನ್ನ ತೆಗಿಯಾಕ ಮನಸ್ಸಾಗಬಾರದು. ಆ ಒಂದು ಆನಂದದೊಳಗ ಆನಂದದಿಂದ ಆ ಲಿಂಗವನ್ನೇ ನೋಡ್ತಾ ಬಸವಣ್ಣನವರು ಕುಳಿತುಕೊಂಡಿದ್ದಾರೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಎಂಬತಕ್ಕಂಥ ಸಂಪೂರ್ಣ ಸಮರ್ಪಣಾ ಭಾವದಿಂದ ಎನ್ನ ವಾಮಕ್ಷೇಮ ನಿನ್ನದು, ಹಾನಿ ವೃದ್ಧಿ ನಿನ್ನದು, ಮಾನ ಅಪಮಾನ ನಿನ್ನದು, ಬಳ್ಳಿಗೆ ಕಾಯಿ ದಿಮ್ಮಿತ್ತೇ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಸಂಪೂರ್ಣ ತ್ಯಾಗ ಭಾವನೆಯಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಆ ಲಿಂಗಯ್ಯನಿಗೆ ಒಪ್ಪಿಸಿಕೊಂಡು ಲಿಂಗದಲ್ಲಿ ಏಕದೃಷ್ಟಿಯನ್ನ ಬೀರ್ತಾ ಕುಳಿತುಕೊಂಡಿದ್ದಾರೆ ಬಸವಣ್ಣನವರು. ಓಡೋಡಿ ಬಂದರು ಹಡಪದ ಅಪ್ಪಣ್ಣನವರು. ಶಿವಪೂಜಾ ಮಂದಿರಕ್ಕೆ ಬಂದಿದ್ದೆ ತಡ. ಬಸವಣ್ಣನವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ, ಬಸವಣ್ಣ ಚಿತ್ತೈಸು ಬಸವಣ್ಣ, ಕಲ್ಯಾಣದ ಮಹಾಪುಣ್ಯ, ಬಸವಣ್ಣನ ಮಹಾಪುಣ್ಯ ನಡೆದು ಬಂದದ ಕಲ್ಯಾಣಕ್ಕೆ. ಬಸವಣ್ಣ ಚಿತ್ತೈಸು, ದೃಶ್ಯ ದೃಶ್ಯವೆನ್ನಿಪ್ಪ ಇಬ್ಬರು ಧಣಿಗಳು ಬಂದಿಹಾರು, ಬಸವಣ್ಣ ಚಿತ್ತೈಸು. ದೃಶ್ಯ ಅದೃಶ್ಯವೆನಿಪ ಇಬ್ಬರು ಧಣಿಗಳು ಬಂದಿಹಾರು, ಬಸವಣ್ಣ ಚಿತ್ತೈಸು. ಇಲ್ಲಿ ಬಹಳ ಲಕ್ಷ್ಯ ಕೊಡಬೇಕು. ಏನಂತಾರೆ ಹಡಪದಪ್ಪಣ್ಣವರು? ದೃಶ್ಯ ಅದೃಶ್ಯವೆನಿಪ ಇಬ್ಬರು ಧಣಿಗಳು ಬಂದಿಹಾರು, ಚಿತ್ತೈಸು. ದೃಶ್ಯ ಅಂತಂದ್ರೆ ಕಣ್ಣಿಗೆ ಕಾಣತಕ್ಕಂಥದ್ದು, ಅದೃಶ್ಯ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು. ಒಬ್ಬ ಕಣ್ಣಿಗೆ ಕಾಣವ ಬಂದಾನ, ಒಬ್ಬ ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ವ್ಯಕ್ತಿ ಬಂದಾನ. ಕಾಣವ ಯಾರು? ಸಿದ್ಧರಾಮ ಸಾಕಾರ. ಪರಮಾತ್ಮನ ಸಾಕಾರ ರೂಪ ಸಿದ್ಧರಾಮ, ಪರಮಾತ್ಮನ ನಿರಾಕಾರ ರೂಪ ಅಲ್ಲಮ ಪ್ರಭು. ಚಿತ್ತೈಸು ಬಸವಣ್ಣ, ದೃಶ್ಯ ಅದೃಶ್ಯ ಎನಿಪ ಇಬ್ಬರು ಧಣಿಗಳು ಬಂದಿಹಾರು. ಒಬ್ಬ ಕಣ್ಣಿಗೆ ಕಾಣ್ತಾನ ಬಸವಣ್ಣ, ಇನ್ನೊಬ್ಬರು ಕಣ್ಣಿಗೆ ಕಾಣುವುದಿಲ್ಲ. ಅಂಥ ಪುಣ್ಯಾತ್ಮರು, ಧಣಿಗಳು, ಒಡೆಯರು ನಮ್ಮ ಮಹಾಮನೆಗೆ ಬಂದರ. ಚಿತ್ತೈಸು ಚಿತ್ತೈಸು, ಕೇಳು ಬಸವಣ್ಣ, ಕೇಳು ಬಸವಣ್ಣ. ದೇವದೇವ ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಭರೆಯಿಲ್ಲ, ನುಡಿಯಲ್ಲಿ ಕಡೆಯಿಲ್ಲ, ನಡೆಯಲ್ಲಿ ಗತಿಯಿಲ್ಲ. ಇದೆಂತಹ ಸುಳು ಎಂದರಿಯೇ, ಇದೆಂತಹ ನಿಲುವೆಂದರಿಯೇ, ಮರುಳಿಲ್ಲದ ಮರಳು, ಅರಿವಿಲ್ಲದ ಅರಿವು, ಬಸವಪ್ರಿಯ ಚೆನ್ನ ಸಂಗಯ್ಯನ ಬರವು ಕೌತುಕವಾಯಿತು ಚಿತ್ತೈಸಣ್ಣ ಸಂಗನ ಬಸವಣ್ಣ. ಅಲ್ಲಿ ಯಾವುದೇ ಮಾಯಾ ಮೋಹ, ಪ್ರಪಂಚದ ವಿಷಯ ವಾಸನೆ ಇಬ್ಬರಲ್ಲಿ ಎಲ್ಲಿಯೂ ಕೂಡ ಕಾಣೋದೇ ಇಲ್ಲ. ಅತ್ಯಂತ ಪರಮ ಪವಿತ್ರ